16 ಬಾರಿ ಬಜೆಟ್ ಮಂಡನೆ ಮಾಡಿರುವ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಈ ಬಾರಿ ಬಜೆಟ್ ಕರ್ನಾಟಕ ಪ್ರತಿಯೊಬ್ಬರ ಅಭಿವೃದ್ಧಿ ಪೂರಕವಾಗಿದೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯದಂತೆ ಸಮಾಜದ ಪ್ರತಿಯೊಬ್ಬರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಬಾರಿಯೂ ಬಜೆಟ್ ಮಂಡನೆಯಾಗಿರುವುದು ಸಂತಸ ತಂದಿದೆ. ಸಶಕ್ತಿ ಸದೃಢ ಸ್ವಾವಲಂಬನೆ ಹಾದಿಯಲ್ಲಿ ಮುನ್ನಡೆಯುವ ಆಶಯದಲ್ಲಿ ಈ ಬಾರಿ ಬಜೆಟ್ ಜನಸಾಮಾನ್ಯರ ಬಜೆಟ್ ಅಂದರೆ ತಪ್ಪಾಗಲಾರದು. ನಮ್ಮ ಭಾಗದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಘಟಕ, ಶಿಕ್ಷಣ ಸಹಕಾರಿ ವೇದಿಕೆಯ ಕೃಷಿ ವೇದಿಕೆಯ ಶಿಕ್ಷಣ, ಮೀನುಗಾರಿಕೆ, ನವೋದ್ಯಮ ಹೀಗೆ ಪ್ರತಿ ಕ್ಷೇತ್ರಕ್ಕೂ ಅನುದಾನ ಕೊಟ್ಟ ಜೊತೆಗೆ ಜನಸಾಮಾನ್ಯ ಗ್ಯಾರಂಟಿ ಯೋಜನೆಗಳನ್ನು ಪೂರಕವಾಗಿ ಅನುಷ್ಠಾನ ಮಾಡುವ ಬಜೆಟ್ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅಭಿನಂದನೆ ಸಲ್ಲಿಸಿದರು. ದೀನದಲಿತರ ನಾಯಕ, ಹಿಂದುಳಿದರ ಹರಿಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಇಂದು ಮಂಡಿಸಿದ ಬಜೆಟ್ ಒಂದು ಐತಿಹಾಸಿಕ ಬಜೆಟ್ ಎಂದು ಕೂಡ ಹೇಳಲು ತಪ್ಪಲಾಗದು. ಸಮಾಜದ ನಿರ್ಮಾಣದ ಒಂದು ಬಜೆಟ್ ಆಗಿದೆ. ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಒಂದು ಮುನ್ನುಡಿ ಇದಾಗಿದೆ. 16 ಬಾರಿ ಬಜೆಟ್ ಅನ್ನು ಮಂಡಿಸಿದಂತಹ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಈ ಬಾರಿ ಬಜೆಟ್ ಕರ್ನಾಟಕದ ಪ್ರತಿಯೊಬ್ಬರಿಗ ಒಂದು ಅಭಿವೃದ್ಧಿಗೆ ಪೂರಕವಾಗಿದೆ. ಬುದ್ಧ ಬಸವ ಅಂಬೇಡ್ಕರ್ ಆಶಯಂತೆ ಸಮಾಜದ ಪ್ರತಿಯೊಬ್ಬರಿಗೂ ಅನುಕೂಲವಾಗುವಂತೆ ಮತ್ತು ಆ ನಿಟ್ಟಿನಲ್ಲಿ ಈ ಬಾರಿಯ ಬಜೆಟ್ ಮಂಡನೆ ಇರುವುದು ತುಂಬಾ ಸಂತಸ ವಿಷಯ. ಈ ನಿಟ್ಟಿನಲ್ಲಿ ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛೆಪಡ್ತೇನೆ. ಸಶಕ್ತವಾದ ಸದೃಢವಾದ ಸ್ವಾವಲಂಬನೆಯ ಹಾದಿಯಲ್ಲಿ ಮುನ್ನಡೆಯುವ ಆಶಯದಲ್ಲಿ ಈ ಬಾರಿಯ ಬಜೆಟ್ ಒಂದು ಜನಸಾಮಾನ್ಯರ ಬಜೆಟ್ ಅಂದರೆ ತಪ್ಪಾಗಲಾರದು. ನಮ್ಮ ಭಾಗದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಕ, ಶಿಕ್ಷಣಕ್ಕೆ ಸಹಕಾರಿಯುವಂತೆ ಹಲವಾರು ಸಂಸ್ಥೆಗಳು, ವೈದ್ಯಕೀಯ ಕಾಲೇಜು, ವೈದ್ಯಕೀಯ ಶಿಕ್ಷಣಕ್ಕೆ ಅನುಕೂಲವಾದ ಹಾಗೆ ಕೋಲಾರ ಮತ್ತು ಬಬಲೇಶ್ವರಲ್ಲಿ ಇರುವಂತಹ ಸಮುದಾಯ ಒಂದು ವೈದ್ಯಕೀಯ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಲು ಕೂಡ ಸ್ವಾಗತಾರ್ಹ. ಹೀಗೆ ಹಲವಾರು ಕ್ಷೇತ್ರಗಳಿಗೆ, ನವೋದ್ಯಮಗಳಿಗೆ ಪ್ರತಿಯೊಂದು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಜನಸಾಮಾನ್ಯರ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಸಮರ್ಪಕ ಅನುಷ್ಠಾನ ಮಾಡುವಲ್ಲಿ ಬಜೆಟ್ ನಿರ್ಧಾರಕ್ಕೆ ನಾವು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆ ಬಂಜಾರ ಸಮುದಾಯಕ್ಕೆ ಸಂತ ಸೇವಾಲಾಲರ ಒಂದು ಧರ್ಮಕ್ಷೇತ್ರವಂತಹ ಹೊನ್ನಾಳಿಯ ಸೌರಗಣನ ಕೊಪ್ಪದಲ್ಲಿ ಕೂಡ ಶ್ರೀ ಸಾಮಾನ್ಯ ಮುಖ್ಯಮಂತ್ರಿಗಳು ಒಂದು ಬಂಜಾರ ವಸತಿ ಶಾಲೆಗೆ ಒಂದು ಘೋಷಣೆ ಮಾಡಿರುವುದು ಅತ್ಯಂತ ಸ್ವಾಗತಾರ್ಹ. ಸಮಸ್ತ ಬಂಜಾರ ಸಮುದಾಯದ ಪರವಾಗಿ ಹಾರ್ದಿಕ ವಂದನೆ, ಅಭಿನಂದನೆಗಳನ್ನು ಕೂಡ ಸನ್ಮಾನ್ಯ ಸರ್ಕಾರಕ್ಕೂ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗೆ ಸಲ್ಲಿಸಿ ಇಚ್ಛೆ ಪಡ್ತೇನೆ. ಹಾಗೆ ವಿಜಯಪುರ ಜಿಲ್ಲೆಯ ಬಹಳ ದಿನಗಳ ಕನಸಾದಂತಹ ವಿಮಾನ ನಿಲ್ದಾಣದ ಒಂದು ಉದ್ಘಾಟನೆ ಕೂಡ ಪ್ರಸಕ್ತ ಸಾಲಿನಲ್ಲಿ ಅಂದರೆ 25-26ನೇ ಒಂದು ಪ್ರಸಕ್ತ ಸಾಲಿನಲ್ಲೇ ಅದಕ್ಕೆ ಉದ್ಘಾಟನೆ ಮಾಡುವಂತಹ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿರುವುದು ಸಮಸ್ತ ವಿಜಯಪುರ ಜಿಲ್ಲೆಯ ಒಂದು ಜನತೆಗೆ ಸಂತಸದ ವಿಷಯ. ಈ ನಿಟ್ಟಿನಲ್ಲಿ ಸರ್ವರಿಗೂ ಸಮಬಾಳು ಎಂಬ ಈ ಬಜೆಟ್ ಒಂದು ಉದಾಹರಣೆಯನ್ನ ಕೊಡೋದ್ರ ಮುಖಾಂತರ ಈ ಬಜೆಟ್ ಮೂಲಕ ನಿರೂಪಿಸಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ನಾನು ಡಾಕ್ಟರ್ ಬಾಬುರಾವ್ ನಾಯಕ್, ಮಧುಮೇಹ ತಜ್ಞ ಹಾಗೂ ಕಾಂಗ್ರೆಸ್ ಮುಖಂಡ, ವಿಜಯಪುರ. ನಮಸ್ಕಾರ.